ಅನೇಕ ದಶಕಗಳ ಒಂದು ಕನಸು ನಮ್ಮ ಕರ್ನಾಟಕ ರಾಜ್ಯದ ಜನತೆ, ವಿಶೇಷವಾಗಿ ಬೆಂಗಳೂರಿನ ಜನತೆ. ಬೆಂಗಳೂರಿನಲ್ಲಿ ಅಮೆರಿಕನ್ ಕನ್ಸುಲೇಟ್ ಆಗಬೇಕು. ತನ್ಮೂಲಕ ಬೆಂಗಳೂರಿನ ಜನತೆಗೆ, ವಿಶೇಷವಾಗಿ ಸುಮಾರು 1.5 ಕೋಟಿ ಜನ ಅಷ್ಟು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ 3.5 ಲಕ್ಷ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. ಅವರ ಕುಟುಂಬದವರು ಮತ್ತು ವ್ಯಾಪಾರದ ಕೂಡ, ಇಂಡಸ್ಟ್ರಿ ಕಾಮರ್ಸ್ ವತಿಯಿಂದ, ವಾಣಿಜ್ಯ ವತಿಯಿಂದ ಕೂಡ ಬಹಳ ವಾತಾವರಣ ಪಡ್ಕೊಳ್ತದೆ. ಹೀಗಾಗಿ ಇವತ್ತು ಆ ಕನಸು ನನಸಾಗಿದೆ. ಈ ಕನ್ಸುಲೇಟ್ ಇಲ್ಲಿ ಆಗ್ಲಿಕ್ಕೆ ಮುಂದೆನೂ ಕೂಡ, ಇದರ ಹಿಂದೆ ನಾನು ಕೂಡ ಹಿಂದೆ ಅವ್ರಿಗೆ ಬಂದಾಗ ಪದೇ ಪದೇ ನಾನು ನೆನಪು ಮಾಡ್ತಿದ್ದೆ. ಇಲ್ಲಿವರೆಗೆ ಅಂತ ನಾವು ಲ್ಯಾಂಡ್ ಅನ್ನು ಕೂಡ ನಿಮಗೆ ಕೊಡ್ತೀವಿ, ನೀವು ಇಲ್ಲಿ ಮಾಡಿ ಅಂತೇಳಿ ನಾನು ಕೂಡ ಅನೇಕ ಸಲ ಒತ್ತಾಯ ಮಾಡಿದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಒತ್ತಾಯ ಮಾಡಿದ್ರು, ಜನತೆ ಒತ್ತಾಯ ಮಾಡಿದ್ರು, ಮಾಧ್ಯಮದವರು ಕೂಡ ತಾವು ಬಹಳಷ್ಟು ಇದನ್ನ ಆಗ್ಬೇಕು ಅಂತೇಳಿ ನಾವು ಒತ್ತಡವನ್ನು ಮಾಡಿದ್ರಿ. ಹೀಗಾಗಿ ಆ ಕನಸು ನನಸಾಗಿದೆ. ಇದರಿಂದ ವ್ಯಾಪಾರ ಮತ್ತು ವಿಶೇಷವಾಗಿ ನಮ್ಮ ಏನು ಟ್ರಾವೆಲ್ ಇದೆ ಮತ್ತು ಪೇರೆಂಟ್ಸ್ಗಾಗಲಿ, ಆಮೇಲೆ ಕೆಲಸಕ್ಕೆ ಹೋಗುವಂತ ಎಲ್ಲ ನಮ್ಮ ಏನು IT ಇಂಡಸ್ಟ್ರಿ ಇರ್ಬೋದು, ಮತ್ತೊಂದು ಇಂಡಸ್ಟ್ರಿ ಇರ್ಬೋದು, ಅವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗ್ತದೆ. ಮತ್ತು ಚೆನ್ನೈದಲ್ಲಿ ಹೋದಾಗ ನಾವು ಪ್ರತಿ ಸಲ ಒಂದು ವೀಸಾಕ್ಕೆ ಹೋದ್ರೆ ಅಲ್ಲಿ ಹೋಟೆಲ್ ಖರ್ಚು ಮತ್ತು ಟ್ರಾವೆಲ್ ಖರ್ಚು 25-30 ಸಾವಿರ ರೂಪಾಯಿ ಸಾಮಾನ್ಯ ಜನರಿಗೆ ಖರ್ಚಾಗ್ತಿತ್ತು. ಮತ್ತು ಟೈಮ್ ಕೂಡ ಬರ್ತಾ ಆಗ್ತಿತ್ತು. ಒಂದು ದಿವಸ ಅಲ್ಲಿ ವೇಟ್ ಮಾಡುವಂತದ್ದು, ದೊಡ್ಡ ಕ್ಯೂನಲ್ಲಿ ವೇಟ್ ಮಾಡುವಂತದ್ದು, ಇದೆಲ್ಲವೂ ಕೂಡ ಇವತ್ತು ಪರಿಹಾರ ಆಗಿದೆ. ಈ ಕನ್ಸುಲೇಟ್ ಬಂದಿದ್ದು ಬಹಳ ನಮ್ಮೆಲ್ಲರಿಗೂ ಕೂಡ ಸಂತಸ. ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಅಂತ? ಕ್ರೆಡಿಟ್ ಎಲ್ಲರಿಗೂ ಸಲ್ತದೆ, ಇವತ್ತು ಜನತೆಗೂ ಸಲ್ತದೆ, ಮಾಧ್ಯಮದವ್ರಿಗೂ ಸಲ್ತದೆ. ನಾವು ಒತ್ತಾಯ ಮಾಡಿದ್ವಿ, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಒತ್ತಾಯ ಮಾಡಿದ್ದಾರೆ, ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ದಾರೆ, ಎಲ್ಲರಿಗೂ ಸಲ್ತದೆ. ಇದರಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಬೇಕಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.